ಆತ್ಮ ಸ್ಪರ್ಶ ಮಾಡಿದ್ರೆ, ದೇವರನ್ನು ನೋಡಿದಾಗ ಆ ಕಣ್ಣು ಮುಚ್ಚೋದು, ದೇವ್ರನ್ನ ಹೋಗಿ ನೋಡೋದು ನಮ್ಮ ಕೆಲಸ. ನಮ್ಮ ಒಳಗಡೆ ಕಣ್ಣು ಮುಚ್ಚಿದಾಗ ನಮ್ಮ ಒಳಗಡೆ ಬರೋತಕ್ಕಂಥ ಭಾವನೆ ಏನು ಅಂದರೆ ಭಕ್ತಿ, ಶ್ರದ್ಧೆ. ನಾವು ಯಾಕೆ ದೇವರನ್ನು ನೋಡಿ ಕಣ್ಣು ಮುಚ್ಚೋದು ಅಂದಾಗ ಶ್ರದ್ಧೆ, ಭಕ್ತಿ, ತನ್ಮಾತ್ರೆಗಳ ಮೂಲಕ ನೋಡೋದು ಸಾಕು. ಒಂದು ನಿಮಿಷನಾದ್ರು ನೀನು ಸ್ವಲ್ಪ ಕಣ್ಣು ಮುಚ್ಚು. ಆ ಕಣ್ಣು ಮುಚ್ಚಿದಾಗ ತನ್ಮಾತ್ರೆಗಳಿಂದ ಭಕ್ತಿ, ಪರಾಭಕ್ತಿ, ಶರಣಾಭಕ್ತಿ ಅವನ್ನೆಲ್ಲ ನಮಗೆ ಆ ತನ್ಮಾತ್ರೆಗಳ ಮೂಲಕ ಭಗವಂತ ನಮಗೆ ಸೂಚನೆ ಮಾಡ್ತಾನೆ. ಆ ತನ್ಮಾತ್ರೆಗಳನ್ನ ಮಾಡಿದಾಗ ಆಟೋಮೆಟಿಕ್ಕಾಗಿ ನಮ್ಮ ಕೈ ನೋಡಿ ನಮಸ್ಕಾರ ಹೋಗುತ್ತೆ, ನಮ್ಮ ಕೈ ನೋಡಿ ಕಣ್ಣಿಗೆ ಹಿಂಗೆ ಒತ್ಕೊಳ್ತೀವಿ ನೋಡಿ. ಇದೆಲ್ಲ ಸೂಕ್ಷ್ಮಕ್ಕೆ ಬಂದಾಗ ವಿ ನೋ ಸೋ ಮೆನಿ ಥಿಂಗ್ಸ್, ವಿ ಡೂ ಸೋ ಮೆನಿ ಥಿಂಗ್ಸ್ ಸಬ್ಕಾನ್ಷಿಯಸ್ಲಿ. ಬಟ್ ಅದು ಸಬ್ಕಾನ್ಷಿಯಸ್ ಅಲ್ಲ. ಐ ಆಮ್ ಮೇಕಿಂಗ್ ಅ ಪಾಯಿಂಟ್ ಹಿಯರ್. ಇಟ್ ಈಸ್ ನಾಟ್ ಸಬ್ಕಾನ್ಷಿಯಸ್ ಮೂವ್ಮೆಂಟ್ ವೆನ್ ವಿ ಗೋ ಟುವರ್ಡ್ಸ್ ಗಾಡ್. ಇಟ್ ಈಸ್ ಬೇಸಿಕಲಿ ದ ಸೂಪರ್ ಕಾನ್ಷಿಯಸ್ ಮೂವ್ಮೆಂಟ್. ನಾವು ಕೈ ನೋಡಿಸ್ಬೇಕಲ್ಲ, ಅದು ಜೋಡಿಸೋದು ಹೇಗೆ? ನಮ್ಮಲ್ಲಿ ಅತೀಂದ್ರಿಯ ಪ್ರಜ್ಞಾವಸ್ಥೆ, ದ ಸಟಲ್ ಸೆನ್ಸಸ್. ಆ ಸಟಲ್ ಸೆನ್ಸಸ್ಸಲ್ಲಿ ಎಷ್ಟಿರುತ್ತೆ? ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಇರುತ್ತೆ ಅಷ್ಟೇ. 10 ಸೆಕೆಂಡ್ ಮೇಲೆ ಇರೋದಿಲ್ಲ ನಮಗೆ. ಯಾಕೆ ಅಂದಾಗ ದೇವಿ ನಮಗೆ ಕೊಡೋದು ಅದೇನೇನೆ. ಸೂಕ್ಷ್ಮದಲ್ಲಿ ಹೋಗು ಮಗನೇ, ಮಗು ಹಾಗೆ ಸ್ವಲ್ಪ ಸೂಕ್ಷ್ಮ ನೋಡಮ್ಮ, ನೀನು ಸ್ವಲ್ಪ ನೋಡಪ್ಪ. ಯು ಬಿಕಮ್ ಮೋರ್ ಸಟಲ್. ದಟ್ ಈಸ್ ವೈ ವಿತೌಟ್ ಯು ನೋಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಆದರೆ ದೇವರ ಮುಂದೆ ಹೋದಾಗ ನಾವು ಸ್ತಂಭೀಭೂತರಾಗ್ತೀವಿ. ವಿ ಡೋಂಟ್ ನೋ ವಾಟ್ ವಿ ಆರ್ ಡೂಯಿಂಗ್, ವಿ ಡೋಂಟ್ ನೋ ವಾಟ್ ವಿ ಆರ್ ಎಕ್ಸ್ಪ್ರೆಸಿಂಗ್. ಅದಕ್ಕೆ ದೇವ್ರ ಮುಂದೆ ಹೋದಾಗ ನಾವು ಇಲ್ಲಿ ಏನೇನೋ ಕೇಳ್ಕೋಬೇಕು ಅಂತ ಅನಿಸುತ್ತೆ ದೇವ್ರ ಹೋಗೋಕ್ಕೆ ಮುಂಚೆ. ಅದಾದಮೇಲೆ ದೇವ್ರ ಮುಂದೆ ಹೋಗಿ ನೋಡಿದಾಗ ಆಟೋಮೆಟಿಕ್ಕಾಗಿ ಎಲ್ಲ ಮರ್ತೋಗುತ್ತೆ ನಮಗೆ. ವೈ ಡು ವಿ ಡೂ ದ್ಯಾಟ್? ಬಿಕಾಸ್ ಇಟ್ ಈಸ್ ದ ಎನರ್ಜಿ, ದಟ್ ಸೂಪರ್ ಕಾನ್ಷಿಯಸ್ ಎನರ್ಜಿ ಆಫ್ ಗಾಡ್ which makes us forget our own, all the subconscious part in our life. ಎಷ್ಟೋ ಜನ ಬಂದಿದ್ದಾರಪ್ಪ ನನ್ನ ಹತ್ರ, ಉದಾಹರಣೆಗೆ ನಾನು ಅದನ್ನು ಕೇಳಬೇಕು ಇದನ್ನು ಕೇಳಬೇಕು ಅಂತ ಬರ್ತಾರೆ. ನಾನು ಏನೋ ಒಂದು ಹೇಳಿರ್ತೀನಿ ಅವ್ರಿಗೆ, ಅವ್ರು ಏನು ಕೇಳಬೇಕು ಅಂತ ಹೇಳ್ಕೊಂಡು ಬಂದಿರ್ತಾರೋ ಅದು ಎಲ್ಲ ಮರ್ತೋಗುತ್ತೆ ಅವ್ರಿಗೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಹೊರಡೋಗ್ತಾರೆ. ಆಮೇಲೆ ಸುಂದರೇಶ್ಗೆ ಫೋನ್ ಮಾಡ್ತಾರೆ, ಇನ್ನೊಂದು ಸಲ ಒಂಚೂರು ಕೇಳ್ಬಿಟ್ಟು ನನಗೆ ಇನ್ನೂ ಮರ್ತುಬಿಟ್ಟೆ, ಗುರುಜಿ ಮುಂದೆ ಹೋದಾಗ ಮತ್ತೆ ನನಗೆ ಜ್ಞಾಪಕ ಬಂತು ಈಗ. ಬಿಕಾಸ್ ವೆನ್ ಪೀಪಲ್ ಕಮ್ ಟು ಮೀ, 99% they are always in the super conscious mode. They are in the divine zone of the divine mother, ಆದಿಪರಾಶಕ್ತಿ. ಇಲ್ಲಿ ಬಂದು ಮುಂದಾಗ ಆ ವಾತಾವರಣ ಯಾವ ಥರ ಆಗುತ್ತೆ ಅಂದರೆ ಅವ್ರಿಗೆ ಎಲ್ಲ ಇಂದ್ರಿಯಗಳೆಲ್ಲ ಅರಿವು ಹೊಟ್ಟೋಗುತ್ತೆ ಅವ್ರಿಗೆ. ಆಮೇಲೆ ಅಯ್ಯೋ ನಾನು ಇದು ಕೇಳಬೇಕಾಯ್ತು ಅದು ಕೇಳಬೇಕಾಯ್ತು, ನಂಗೆ ಆಮೇಲೆ ಎಲ್ಲ ಮರ್ತೇ ಹೋದೆ, ಇದು ಕೇಳಬೇಕಾಯ್ತು ಅದು ಕೇಳಬೇಕಾಯ್ತು, ಐ ಫರ್ಗಾಟ್ ಟು ಟೆಲ್ ಸೋ ಮೆನಿ ಥಿಂಗ್ಸ್. ಯಾಕಾಗುತ್ತೆ? ಅತೀಂದ್ರಿಯ. ಇಟ್ ಈಸ್ ಇನ್ ದ ಸೂಪರ್ ಕಾನ್ಷಿಯಸ್ ಮೋಡ್ ವೇರ್ ಗಾಡ್ ಈಸ್. You are in that zone of super consciousness, not the consciousness, or not also in the subconscious level. ನಾವು ದೇವರ ಮನೆಗೆ ಹೋಗಿ ನಿಂತ್ಕೊಂಡಾಗ ನಮ್ಮಲ್ಲಿ ಅತೀಂದ್ರಿಯ ಪ್ರಜ್ಞಾವಸ್ಥೆಗೆ ಹೋಗ್ತೀವಿ ವಿನಃ ವಿ ವಿಲ್ ನಾಟ್ ಗೋ ಟು ದ ಪಾಸ್ಟ್. ಅದಕ್ಕೆ ದೇವ್ರ ಮನೆ only on certain days. ನಾವಿಲ್ಲಿಂದ ಆ ಹೊಸಲು ದಾಟ್ತಾ ಇದ್ದಂಗೆನೆ ಫ್ರಮ್ ದ ಸಬ್ಕಾನ್ಷಿಯಸ್ ಝೋನಿಂದ ಯು ಗೋ ಟು ದ ಸೂಪರ್ ಕಾನ್ಷಿಯಸ್ ಝೋನ್. ಯಾಕಂದರೆ ಇದು ದೇವಿ ಉಪಸ್ಥಿತಳಾಗಿರೋತಕ್ಕಂಥ ಜಾಗ. ಇಲ್ಲೂ ಇದ್ದಾಳೆ ದೇವಿ, ಅಲ್ಲೂ ಇದ್ದಾಳೆ, ನಿಮ್ಮಲ್ಲೂ ಇದ್ದಾಳೆ. ಬಿಕಾಸ್ ನಿಮ್ಮ ಸಟ್ಲಿಟಿ ಬರಬೇಕು,
ತನ್ಮಾತ್ರೆಗಳನ್ನು ಜೋರು ಮಾಡ್ಕೋಬೇಕು. ಮಂತ್ರ ಸಾಧನೆ ಮಾಡ್ತಾ ಬನ್ನಿ. ಇಲ್ಲ, ಒಂದು ಯಾವಾಗಲೂ ದೇವರ ನೆನಪಿನಲ್ಲಿರಿ. ಆಗ ನೋಡಿ ನಿಮಗೆ ಸೂಕ್ಷ್ಮತನ ಹೆಚ್ಚಾಗ್ತಾ ಬರುತ್ತೆ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಏನಾಗುತ್ತೆ ಅಂದಾಗ ನಿಮ್ಮ ಕರ್ಮ ಎಲ್ಲ, ಟುಡೇ ಯು ಆರ್ ಲೀಡಿಂಗ್ ದಟ್ ಲೈಫ್ ಆಫ್ ಕರ್ಮ, ಆ್ಯಂಡ್ ಯುವರ್ ಕರ್ಮ ಈಸ್ ಆಲ್ವೇಸ್ ಪಾಯಿಂಟಿಂಗ್ ಯು in the backward direction, because you are always thinking and living and trying to live in the past. You have not yet come to the present. ಇನ್ನೂ ಪುರಾತನದ ಕಾಲದಲ್ಲೇನೇ ನೀವು ಬದುಕ್ತಾ ಇದ್ದೀರಾ ಅನ್ನೋ ಅರಿವು ನಿಮಗಿರಲಿ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಅದಕ್ಕೇನಾಗುತ್ತೆ, ಹಿಂದಿನ ಕಾಲದಲ್ಲೇ ನೀವು ಬದುಕ್ತಾ ಬಂದಾಗ ಏನಾಗುತ್ತೆ ಅಂದರೆ, ಒನ್ ಗ್ರೇಟ್ ಡ್ರಾಬ್ಯಾಕ್ ಏನಾಗುತ್ತೆ ಅಂದರೆ, ವೆನ್ ಯು ಲಿವ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್ ಆರ್ ಇನ್ ದ ಸಬ್ಕಾನ್ಷಿಯಸ್ ಝೋನ್, ದೆನ್ ಆಲ್ ದ ಪಾಸ್ಟ್ ಲುಕ್ಸ್ glory to you, looks glorified to you, or looks gory to you. G-O-R-I or Y, sorry. ಗೋರಿ ಅಂದರೆ ಹಬ್ಬ, ಕ್ರೂರತನ. ಹಳೇದನ್ನೆಲ್ಲ ಕೆಟ್ಟದ್ದಾಗಿ ಕ್ರೂರವಾಗಿ ಕಾಣಿಸುತ್ತೆ. ಇಲ್ಲ, ಯಾವುದೋ ಒಂದು ಒಳ್ಳೆ ಒಂದು ಗುಡ್ ಕರ್ಮ ಇದ್ದರೆ ಒಂದೊಂದು ಸಲ ಫ್ಲ್ಯಾಶಸ್ ಆಗುತ್ತೆ. ಎಂಥ ವೈಭವದಲ್ಲಿದ್ದೆ ಆಗ, ಹೀಗೆ ಹೆಂಗಿದ್ದೆ, ಆಗಂಗಿದ್ದೆ, ಈಗ ಆ ಥರ ಕಂಪೇರ್ ಮಾಡ್ಕೋತೀರಾ. Comparison, ಹೋಲಿಕೆ starts in your mind because you are in the subconscious zone. You are not thinking of the present. ಯಾಕೆ? You should come to the conscious zone. ಆ ಸಬ್ಕಾನ್ಷಿಯಸ್ ಝೋನಲ್ಲಿದ್ದರೆ ತನ್ಮಾತ್ರೆಗಳು ಒಂದೊಂದು ಪೈಸಾ ಕೆಲಸ ಮಾಡಲ್ಲ ನಿಮಗೆ. ಅದೇನಾಗುತ್ತೆ, ಈ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಬಂದಾಗ ಏನಾಗುತ್ತೆ ಅಂದಾಗ ನಿಮ್ಮ ಶಾರ್ಪ್ನೆಸ್ ಹೊಟ್ಟೋಗುತ್ತೆ. ಯಾಕಂದರೆ ನಿಮಗೂ ಕೂಡ ಇಂದ್ರಿಯಗಳು ಹೊಟ್ಟೋಗಿದೆ, ಅದು ಬೇರೆ ವಿಚಾರ. ಆದರೆ ತನ್ಮಾತ್ರೆಗಳನ್ನು ಹೋಗಿಸ್ಬೇಡಿ. ಆ ಸೂಕ್ಷ್ಮ ಇದ್ದೇ ಇರುತ್ತೆ ನಿಮಗೆ. ನಿಮ್ಮ ಒಳಗಡೆ ಇರೋ ನಿಮ್ಮ ಆತ್ಮ ಶುಡ್ ಆಲ್ವೇಸ್ ಬಿ ಸೋಕ್ಡ್. ಇಟ್ ಶುಡ್ ಬಿ ಸೋಕ್ಡ್ ಇನ್ ಅ ಸಿರಪ್ ಆಫ್ ಸ್ವೀಟ್ನೆಸ್. And should be, if not in the subconscious, if not in the superconscious, your soul should always be soaked in the syrup of consciousness. Consciousness, ಚೈತನ್ಯ. ಚೈತನ್ಯದ ರಸ ನಿಮ್ಮ ಒಳಗಡೆ ಅಂಗಾಂಗಗಳಿಗೂ ಬರ್ತಾ ಇರಬೇಕು. ಆಗೇನಾಗುತ್ತೆ, ನವಲವಿಕೆಯಿಂದ ಇರ್ತೀರಾ, ಹಳೇದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಆಗಿನ ಕಾಲದಲ್ಲಿ ಚೆನ್ನಾಗಿತ್ತು. ಈಗ ನೋಡಿ, ನಾವು ಒಂದು ರಾತ್ರಿ ಮಲಗ್ತೀವಿ, ಅದೇನೋ ಒಂದು ಕೆಟ್ಟ ಕನಸು ಬರುತ್ತೆ, ಎಚ್ಚರ ಆಗುತ್ತೆ ನಮಗೆ. ಆಮೇಲೆ ನಾವು ಸಮಾಧಾನ ಮಾಡ್ಕೋತೀವಿ, ಮತ್ತು ನಿದ್ದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದೊಂದ್ಸಲ ನಿದ್ದೆ ಬರೋಲ್ಲ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂಥರ ಹಿಂಸೆ ಆಗುತ್ತೆ. ಯಾಕೋ ಒಂಥರ ಕೆಟ್ಟ ಕನಸು ಬಂತು. ನಾವೇನು ಮಾಡ್ತೀವಿ, ಆ ಕೆಟ್ಟ ಕನಸು ಬಂದರೆ ಪ್ರಾಬ್ಲಮ್ ಇಲ್ಲ. ಆ ಕೆಟ್ಟ ಕನಸು ಬಂದಾದ ಮೇಲೆ ನಾವೇನು ಮಾಡ್ತೀವಿ, ಆದಷ್ಟು ನಾವು ಮನೆಯವ್ರಿಗೆ ಏನೋ ನಾನು ಚೆನ್ನಾಗಿ ನಿದ್ದೆ ಮಾಡಲಿಲ್ಲ ಅಂತ ಹೇಳ್ತೀವಿ ಫಸ್ಟು. ಆಮೇಲೆ ನಾವು ಹೇಳ್ತೀವಿ, ಇಲ್ಲ ನೆನೇನೋ ಒಂದು ಕೆಟ್ಟ ಕನಸು ಬಂತು, ಸರಿ ಇಲ್ಲ ಅದು ಅಂತ ಅನ್ನಿಸ್ತೀವಿ. ಅದಾಯ್ತು, ಶುರು ಆಯಿತು. ದೆನ್ ಯು ಆರ್ ರೀಲಿವಿಂಗ್ ಯುವರ್ ಬ್ಯಾಡ್ ಡ್ರೀಮ್ consciously in the conscious zone, and in that conscious zone you are also trapping your family members in that bad dream. ನಿಮ್ಮ ಕೆಟ್ಟ ಕನಸನ್ನು ನಿಮ್ಮ ಮನೆ ಮಂದಿಗಳೆಲ್ಲರಿಗೂ ಹೋಗಿ ಅದನ್ನು ಹಂಚ್ತಾ ಬರ್ತೀರಾ. ಹಂಚ್ತಾ ಬಂದಾಗ ಏನಾಯಿತು, ಅವ್ರಿಗೂ ಕೂಡ ಆ ಕೆಟ್ಟ ಕನಸಿನ ಪ್ರಭೆ ಅವ್ರಿಗೂ ಬರುತ್ತೆ. So they are also from the conscious mode, they are now, you are making them go into the subconscious mode. You understand now? ಅದೇ ಇರೋದು ಬ್ಯೂಟಿ. ಯಾಕೆ? ಬಿಕಾಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ನಿಮ್ಮ ತನ್ಮಾತ್ರೆಗಳನ್ನ. ನಿಮ್ಮ ತನ್ಮಾತ್ರೆಗಳು ಈಸ್ ಮೋರ್ ಕ್ಲೋಸರ್ ಟು ಯುವರ್ ಸೋಲ್ ರಾದರ್ ದ್ಯಾನ್ ಯುವರ್ ಮೈಂಡ್.
ಯುವರ್ ಸಟಲ್ ಸೆನ್ಸಸ್ ಆರ್ ಮೋರ್ ಕ್ಲೋಸರ್. ಆತ್ಮದ ಹತ್ತಿರದಲ್ಲಿದ್ದ ಅದು ಯಾವಾಗಲೂ ಆತ್ಮ ಸ್ಪರ್ಶ ಮಾಡ್ತಾನೆ ಇರುತ್ತೆ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಟು ಯುವರ್ ಮೈಂಡ್. ನಿಮ್ಮ ಬುದ್ಧಿಗೆ ಅದು ಇಟ್ ವಿಲ್ ನಾಟ್ ಗಿವ್ ಯು ಎನಿ ಇಂಡಿಕೇಶನ್ಸ್ ಟು ಯುವರ್ ಬುದ್ಧಿ. ಸೊ ಅದಕ್ಕೆ ಏನು ಮಾಡಬೇಕು? ಸೊ ಯು ಹ್ಯಾವ್ ಟು ಮೇಕ್ ಯುವರ್ ಬುದ್ಧಿ ಮೋರ್ ಆಕ್ಟಿವ್, ಮೋರ್ ಪ್ರೋಆಕ್ಟಿವ್. ಇನ್ನೂ ಚುರುಗುಟ್ಟಿಸ್ಬೇಕು. ಚುರುಗುಟ್ಟಿಸಿದಾಗ ನೀವು ಹಳೆಯದನ್ನೆಲ್ಲ ಮರೆಯೋತಕ್ಕಂಥ ಒಂದು ಸಾಧನೆ ಮಾಡಬೇಕು. ಅದಕ್ಕೆ ನವರಾತ್ರಿ ಸಲ ನಮ್ಗೇನು ಮಾಡ್ತೀವಿ ಅಂದಾಗ, ನವರಾತ್ರಿನಲ್ಲಿ ಸಾಧನೆ ಮಾಡಿದಾಗ ಹಳೆಯದನ್ನೆಲ್ಲ ಮರೆಯೋತಕ್ಕಂಥ ಒಂದು ಚೈತನ್ಯ ಶಕ್ತಿ ನಮಗೆ ಮುಂದೆ ಬರುತ್ತೆ. We should forget the past. We should forget all the past as a bad dream, so that you go on living only in the present. That is the beauty of you. ಅದೇ ನೋಡಿ, ನಿಮ್ಮಲ್ಲಿರೋ ಪವಿತ್ರತನ ಏನು ಅಂದಾಗ ನೀವು ಇವತ್ತಿನ ದಿವಸ ಈ ಕ್ಷಣದಲ್ಲಿ, ದ ರೈಟ್ ವರ್ಡ್ ಇಸ್ ಈ ಕ್ಷಣ. At this very moment, you start living in the conscious zone, not going back to the subconscious zone. So you are living. Don't worry about the physical age. You only worry about your mental age. ತನ್ಮಾತ್ರೆಗಳು ಚುರುಕಾಗಬೇಕಾದ್ರೆ ನಿಮಗೆ ಹಳೆ ಪಾಸ್ಟನ್ನು ನೀವು ಕೆದಕಬಾರ್ದು. ನೀವು ಕೆದಕೋದು ನಿಮ್ಮ ಹ್ಯಾಬಿಟ್ಟು, ಕೆದಕಬಾರ್ದು. ಯು ಶುಡ್ ಓನ್ಲಿ ಲಿವ್ ಇನ್ ದ ಪ್ರೆಸೆಂಟ್. ಈ ಕ್ಷಣದಲ್ಲಿ, ಈ ಒಂದು ಕಾಲದಲ್ಲಿ ಬದುಕೋದನ್ನು ಕಲೀರಿ, ಬದುಕಲು ಕಲೀರಿ. ಹಳೇದು ಮರ್ತು ಬಿಡಿ. ಇಫ್ ಯು ಕಾಂಟ್ ಫರ್ಗೆಟ್, ಗೋ ಆ್ಯಂಡ್ ಬ್ಯಾಶ್ ಯುವರ್ ಹೆಡ್. ಹಳೇದನ್ನು ಹೆಂಗೆ ಮರೆಯೋದು? ಸಾಧನೆ ಮಾಡಿ. ಪ್ರೆಸೆಂಟಿಗೆ ಬನ್ನಿ. ಆಗ ಏನಾಗುತ್ತೆ? ನೆನ್ನೆ ಹೇಳಿದ ಹಾಗೆ ವೆಬ್ಗೆ ಅವ್ರು ಬರುತ್ತೆ ನಿಮಗೆ. ವಯಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್. You come into the zone of all colors. Violet, indigo, blue, yellow, orange, red. ಆ ಝೋನಿಗೆ ಬಂದಾಗ you are becoming more close to your subtle senses, because all these colors are the base of Vibgyor. ನಿಮ್ಮ ಸೂಕ್ಷ್ಮ ಸೆನ್ಸಸ್ಗೆ, ನಿಮ್ಮ ಸಟಲ್ ಸೆನ್ಸಸ್ಗೆ ದಿಸ್ ಇಸ್ ದ ಬೇಸ್ ಕಲರ್. ನಮಗೆ ಬರೀ ಸನ್ಲೈಟು ಇಲ್ಲ ಮೂನ್ ಲೈಟು, ನಮಗೆ ಈ ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್ ಕಾಣಿಸಲ್ಲ, ಗೊತ್ತಾಗೋದು ಇಲ್ಲ. ಅದಕ್ಕೆ ಏನು ಮಾಡಬೇಕು? ವಿ ಓನ್ಲಿ ಸಿ ದ ಸನ್ಲೈಟ್ ಆರ್ ದ ಮೂನ್ ಲೈಟ್. ನಮ್ಮ ಮಿಕ್ಕಿದ ಲೈಟ್ ಏನೂ ಕಾಣಿಸಲ್ಲ, ಬಿಕಾಸ್ ವಿ ಡೋಂಟ್ ಮೆಡಿಟೇಟ್. ನಮಗೆ ವಿ ಡೋಂಟ್ ಸಿ ಅದರ್ ಕಲರ್ಸ್, ವಿ ಡೋಂಟ್ ಸಿ ಅದರ್ ಲೈಟ್ಸ್. ವೆನ್ ವಿ ಬಿಕಮ್ ಸಟಲ್, ಆ ಸೂಕ್ಷ್ಮ ಧ್ಯಾನ ಮಾಡಿದಾಗ ನಮಗೆ ಈ ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್ ಕಾಣಿಸ್ಲೇಬೇಕು, ಕಾಣಿಸುತ್ತೆ. ಆಗ ಯು ಆರ್ ಟಚಿಂಗ್ ಯೋರ್ ಸೋಲ್ ಜಸ್ಟ್ ಇನ್ ದಟ್ ದ ಸಟಲ್ ಸೆನ್ಸಸ್. ತನ್ಮಾತ್ರೆಗಳನ್ನು ನೀವು ರೂಪ, ಸ್ಪರ್ಶ, ಗಂಧ, ರಸ, ಶಬ್ದ ಇದನ್ನು ಟಚ್ ಮಾಡ್ತೀರ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.